ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ದಿನಾಂಕ ಮೇ 20, 2025 ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಯ ಸಮಾವೇಶ. ಆಂತರಿಕ ಕಲಹದಿಂದ ಪಕ್ಷಕ್ಕೆ ಹಿನ್ನಡೆ, ಶಾಸಕ ಅಪ್ಪಾಜಿ ನಾಡಗೌಡ. ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಸರ್ಕಾರ ಆಡಳಿತ ಚುಕ್ಕಾಣಿ 2 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ 20 ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸಾಧನೆಯ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಹಾಗೂ ಸಮಾವೇಶದ ಉಸ್ತುವಾರಿ ಅಪ್ಪಾಜಿ ನಾಡಗೌಡ ಹೇಳಿದರು. ಅವರು HR ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶವನ್ನು ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶ ಪಕ್ಷದೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಜೊತೆಗೆ ಕೊಪ್ಪಳ ಜಿಲ್ಲೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು. ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಲವು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದ ವರ್ಷದಲ್ಲಿತ್ತು. ಪ್ರಸ್ತುತ ಕಳೆದ 2-3 ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಲು ಇಲ್ಲಿನ ಮುಖಂಡರುಗಳ ಆಂತರಿಕ ಕಲಹ ಪ್ರಮುಖವಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರತಿಷ್ಠೆಗೆ ಒಳಗಾಗದೆ ಯಾರೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಅವರು ಗೆಲುವಿಗೆ ಶ್ರಮಿಸಬೇಕೆಂದು ಸಲಹೆ ನೀಡಿದರು. ಸಭೆಯ ನೇತೃತ್ವವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ HR ಶ್ರೀನಾಥ್, ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ರಾಜಶೇಖರ್ ಮುಷ್ಟೂರ್ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮೀದ್ ಮುನಿಯರ್ ಇವರುಗಳು ವಹಿಸಿ ಮಾತನಾಡಿದರು. ಕಾಂಗ್ರೆಸ್ನ ಎಲ್ಲ ಒಗ್ಗಟ್ಟಾಗಬೇಕಾದ ಸಮಯ ಬಂದಿದೆ. ಇದೇ ತಿಂಗಳು 20ನೇ ತಾರೀಕು ವಿಜಯನಗರ ಜಿಲ್ಲೆಯಲ್ಲಿ ನಡೆಯುವ 2 ವರ್ಷದ ಅಭಿವೃದ್ಧಿ ಕಾರ್ಯಗಳ ಸಾಧನೆ ಬಗ್ಗೆ ಪ್ರತಿ ಮನೆಗೂ ತಲುಪಲು ಈ ಕಾರ್ಯಕ್ರಮದ ಮುಖ್ಯ ಕಾರ್ಯ ಉದ್ದೇಶವಾಗಿದೆ. ಇದೇ ಕಾರ್ಯಕ್ರಮದಲ್ಲಿ 1,20,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಇದರಲ್ಲಿ 430 ಜನ ಗಂಗಾವತಿ ತಾಲೂಕಿನ ಫಲಾನುಭವಿಗಳು ಇದ್ದಾರೆ. ಇದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಪ್ರತಿ ಮನೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಸೇರಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ MLC HR ಶ್ರೀನಾಥ್, ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮೀದ್ ಮುನಿಯರ್ ಸೇರಿದಂತೆ ನಾಮನಿರ್ದೇಶಕ ಸದಸ್ಯರುಗಳು, ಅಧ್ಯಕ್ಷರು, ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸಭೆಯಲ್ಲಿ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ ನಾಗಪ್ಪ ಅವರು 2 ನಿಮಿಷ ಮಾತಾಡಿ ಉದ್ದೇಶಿಸಿ ಮಾತಾಡಿ. ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಳ್ಳತಕ್ಕಂಥ ಮಾಜಿ ಕೇಂದ್ರ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪಾಜಿ ನಾಗರವರೇ, ಅವರತಕ್ಕಂಥ HR ಶ್ರೀನಿರವರೇ, ಮತ್ತು ಇಲ್ಲಿವರೆಗೂ ಸ್ವಾಗತ ಭಾಷಣ ಮಾಡಿದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಶಾಮಿ ಮನೆಯವರೇ ಮತ್ತು ಬೇರೆಲ್ಲ ಅಣ್ಣ ತಮ್ಮ ಸ್ನೇಹಿತರೆ, ಈಗಾಗಲೇ ತಿಳಿಸಿದ್ದೇನೆ. ಮಂಗಳವಾರ 20 ತಾರೀಕು ಹೊಸಪೇಟೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ ಸಮಾವೇಶ ಯಾಗದಲ್ಲಿ ಕಾರ್ಯಕ್ರಮ ದೊಡ್ಡ ಪ್ರಮಾಣ ನಡೆದಿದೆ. ಸುಮಾರು 3 ಲಕ್ಷ ಜನಸಂಖ್ಯೆ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈಗಾಗಲೇ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಈಗಾಗಲೇ ಹೊಸಪೇಟೆ ಬಂದು ಸಲಹೆ ನೋಡಿಕೊಂಡು ಕಾರ್ಯಕ್ರಮಕ್ಕೆ ವಿಚಾರ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಇರ್ತಕ್ಕಂಥ ನಮ್ಮ ಸಚಿವರಾದ ಪೂರ್ತಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ಬರಬೇಕಾಗಿದ್ದ ಕಾನೂನು ಬರಲಿ ಹೋದವರು ಅದು ಪರವಾಗಿ ಇವತ್ತೇ ನಮ್ಮ ಅಪ್ಪಾಜಿ ನಾಡಗೌಡ ಬಂದಿದ್ದಾರೆ. ಅವ್ರೇನೊಂದು ಮಾತನ್ನು ಕೊಟ್ಟು ಅದಕ್ಕೆ ನಾವೇನಾದ್ರೂ ಬದಲಾಗಲ್ಲ. ಇವತ್ತು ಪುನಃ ಗಂಗಾವತಿಯಲ್ಲಿ ನಾವು ನಡೆಸತಕ್ಕಂಥ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆ ನಾವು ಭಾಗವಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವ ಸಾಧನೆ ನಾವು ಪ್ರತಿ ಮನೆಗೆ ತಿಳಿಸಿ ಈ ಒಂದು ಕಾರ್ಯಕ್ರಮ ನಡೆಸೋದು ನಮ್ಮೆಲ್ಲರ ಬಯಕೆ ಇದೆ. ಈಗ ಸಾಕಷ್ಟು ಜನ ಸಂದೇಶ ಬಂದಿದ್ದಾರೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹತ್ತಿರ ಸುಮಾರು 35-40 ಕಿಲೋಮೀಟರ್ ಹೊಸಪೇಟೆಗೆ ನಾವು ಕೂಡಿಕೊಂಡು ಹೋಗುತ್ತೆ ಅಂತ ತಿಳಿಸಿ ಇವತ್ತು ಸರ್ಕಾರದ ಭಾಗವನ್ನು ಎಲ್ಲರಿಗೂ ಮತ್ತೆ ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸೋಮ ಜಯಂತಿಯವರು ಹಾಗೂ ಹನುಮಂತಪ್ಪ ಅಚ್ಚಿನಕೆರೆಯವರು
ಬೇರೆ ಕಾರ್ಯಕ್ರಮ ನಿಮಿತ್ತ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. 20ನೇ ತಾರೀಕು ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಇವತ್ತು ಶಾಲೆಗೌಡ ಆಗಿರ್ಬೋದು ಎಲ್ಲ ನಾವು ಸೇರಿ ಕಾರ್ಯಕ್ರಮ ಮಾಡಿ 2ನೇ ನಿಮಿಷದಲ್ಲಿ ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಸಚಿವರಿಗೆ ಸನ್ಮಾನ ಶಾಲಾ ಆಗಿ ಗೌರವಿಸಬೇಕು. ಆದಷ್ಟು ಇನ್ನು ಮಾಜಿ ಸಚಿವರು ಶಾಸಕರು ಈಗ ಅಪ್ಪಾಜಿಗಳು ಮತ್ತೆ ಪುನಃ ಅವರು 2 ದಾರಿ ಊರಿಗೆ ಹೋಗಿ ಮತ್ತೆ ಬೆಳಗ್ಗೆಯವರು ಮತ್ತೆ ಈ ಬೇರೆ ಬೇರೆ ಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಅದಕ್ಕಾಗಿ ನಾವು ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು. ಇವತ್ತು ಜಮೀನನ್ನು ಸಹ ನಮ್ಮೆಲ್ಲರಿಗೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊಸಪೇಟೆಯಲ್ಲಿ ಎಲ್ಲ ಗಂಗಾವತಿಯವರು ಬರಬೇಕಂತೇಳಿ ಹೊರಗಡೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಹೊರಗಡೆ ಇರ್ತಕ್ಕಂಥ ಎಲ್ಲರೂ ಹೊರಗಡೆ ಬರಬೇಕು. ದಯವಿಟ್ಟು ಈಗ ಮಾಹಿತಿ ಮಾತಾಡಬೇಕು. ಗಂಗಾವತಿ ನಗರದ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಹಿರಿಯ ಮುಖಂಡರೇ, ತಾಯಂದಿರೇ, ಸ್ನೇಹಿತರೆ, ವೇದಿಕೆ ಮೇಲೆ ಹಾಕಿರುವ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದ ಈ ಸಾಧನಾ ಸಮಾವೇಶದ ವೀಕ್ಷಕರಾಗಿ ಬಂದಿರತಕ್ಕಂಥ ಸಮರ್ಪಣಾ ಸಮಾವೇಶದ ನಮ್ಮ ವೀಕ್ಷಕರಾಗಿ ಜನಪ್ರಿಯ ಶಾಸಕರು ಆದಂಥ ಅಪ್ಪಾಜಿ ನಾಡಗೌಡರೇ, ಇನ್ನೂರ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ ನಾಗಪ್ಪನವರೇ, ಇನ್ನೂರ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಶೈಲಜಾ ಹಿರೇಮಠವರೇ, ನಮ್ಮ ಶರಣೇಗೌಡ ಹಿರಿಯ ಕಾಂಗ್ರೆಸ್ ಪಕ್ಷದ ಹಿರಿಯ ಶರಣೇಗೌಡರೇ, ರಮೇಶ್ ಗೌಡರೇ, ಉಪಾಧ್ಯಕ್ಷರಾದಂಥ ರಾಜಕೀಯ ಮುಖಂಡರವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಆತ್ಮೀಯರಾದಂಥ ಪದವೀಧರರೇ, ಯುವಕರಾದಂಥ ಸರ್ವೇಶ್ವರರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಕಾಮನ್ ಮುನಿಯರ, ದಯವಿಟ್ಟು ಶಾಂತಿ ರೀತಿ ಕಾಪಾಡಬೇಕು. ಮಾನ್ಯ ಅಕ್ಕಪಂಗಡದಲ್ಲಿ ನನ್ನ ಸರಿಯ ಪ್ರಾರ್ಥನೆ ಈ ಕಾರ್ಯಕ್ರಮಕ್ಕೆ 22 ತಾರೀಕಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರೂ ಗೊತ್ತಿದೆ, ಸಿದ್ದರಾಮಯ್ಯವರ ಸರ್ಕಾರ ಒಂದು ಮಹತ್ವವಾದ ಒಂದು ಐತಿಹಾಸಿಕ ಕಾರ್ಯಕ್ರಮದಿಂದ ಇವತ್ತು ಕರ್ನಾಟಕದ ಹೆಸರಿನ ಇಡೀ ಭಾರತ ದೇಶದಲ್ಲಿ ಒಂದು ಅಭಿವೃದ್ಧಿ ದಾರಿ ಹೋಗ್ತಕ್ಕಂಥ ಸರ್ಕಾರ ಅಂತ 2 ವರ್ಷದ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ತಾಯಿಯಲ್ಲಿ ಕೂತಿರ್ತಕ್ಕಂಥವರು ಬಹಳಷ್ಟು ಲಾಭವನ್ನು ತಗೊಂಡಿದ್ದಾರೆ. ಒಂದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ. ಇವತ್ತು ಜನಪರ ಕಾರ್ಯಕ್ರಮಗಳನ್ನು ಇವತ್ತು ಜನರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದರಿಂದ 25 ತಾರೀಕಿಗೆ ನಾವು ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ನಮ್ಮ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 1 ಲಕ್ಷ ಜನರಿಗೆ ಇವತ್ತು ಹಕ್ಕುಪತ್ರ ಕೊಡತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ಮಾಡ್ತೇವೆ. ಅದರಿಂದ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಾವೆಲ್ಲರೂ ಕೇಳಿಕೊಳ್ತಿದ್ದೇನೆ. ಮತ್ತು ವಿಶೇಷವಾಗಿ ಇನ್ನು ಮುಂದಿನ 3 ವರ್ಷ ಅನೇಕ
ಜನಪರ ಬಡ ಜನರ ಪರವಾಗಿ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಂದು ದೊಡ್ಡ ಯೋಜನೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ತಾವೆಲ್ಲರೂ 20ನೇ ತಾರೀಕು ನಮಗೆಲ್ಲರಿಗೂ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಗಾಡಿಗಳ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಮತ್ತು ಅಲ್ಲಿ ಊಟದ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಂದು ಸಿದ್ದರಾಮಯ್ಯ ಅವರ ಸಾಧನೆಯ ಬಗ್ಗೆ ಒಂದು ಐತಿಹಾಸಿಕ ಹೇಳಿ ತಮ್ಮೆಲ್ಲರೂ ಬಿಡಿಸ ಇನ್ನೊಮ್ಮೆ ಈಗ ಸಮಯವೂ ಆಗಿದೆ ಮತ್ತು ನಮ್ಮ ನಾಡಗೌಡರು ಈ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ. ತಾವೆಲ್ಲರೂ ಇನ್ನೊಮ್ಮೆ ಆ ಕಾರ್ಯಕ್ರಮ ಬರಬೇಕಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ನನ್ನ ಮುಗಿಸ್ತೇನೆ. ಧನ್ಯವಾದಗಳು ಸಂಘಟನೆಯವರಿಗೆ. ಅದೇ ರೀತಿ ಒಂದು 2 ನಿಮಿಷ ಕೆಪಿಸಿಸಿ ವಕ್ತಾರರಾದ ಶರद ಹಿರೇಮಠವರು 2 ನಿಮಿಷ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಈಗ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತಿರಿ. ಆ ಕಾರಣಕ್ಕಾಗಿ ನೀವು ಆರಿಸಿದಂತಹ ಸರ್ಕಾರಕ್ಕೆ ನಾಳೆ 20ನೇ ತಾರೀಕು 2 ವರ್ಷ ತುಂಬುತ್ತೆ. ಎಷ್ಟು? 2 ವರ್ಷ ತುಂಬುತ್ತೆ. ಈ 2 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ನೀವು ಕೊಟ್ಟ ಸಹಕಾರಕ್ಕೆ, ನೀವು ಕೊಟ್ಟ ಮತದಾನಕ್ಕೆ ಗೌರವಪೂರ್ವಕವಾಗಿ ನಾವು ಸಮರ್ಪಣಾ ಸಭಾವಂದನೆಯನ್ನು ಮಾಡಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ನಾಡಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಡು ಕಂಡ ಅತ್ಯುತ್ತಮ ಆಡಳಿತಗಾರರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಸಂಘಟನಾ ಚತುರರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ರಾಜ್ಯದ ಎಲ್ಲ ಮಂತ್ರಿಗಳು, ಎಲ್ಲ ಕ್ಷೇತ್ರದ ಶಾಸಕರು, ಎಂಎಲ್ಸಿಗಳು, ಸಂಸದರು ಎಲ್ಲರೂ ಭಾಗಿಯಾಗಿ ನೀವು ಕೊಟ್ಟ ಮತದಾನಕ್ಕೆ ನಾವು ಗೌರವಪೂರ್ವಕವಾಗಿ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮದೇ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ನೀವು ಶಕ್ತಿಯನ್ನು ತುಂಬಿ ಮುಂದಿನ 2028ರ ಚುನಾವಣೆಗೆ ನೀವು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಲು ಸನ್ನದ್ಧರಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂತ 20ನೇ ತಾರೀಕಿಗೆ 1 ನಿಮಿಷ ಇಡಿ. ನಾವು ಸಮಾವೇಶವನ್ನು ಮಾಡ್ತಾ ಇದ್ದೀವಲ್ಲ, ಇದು ಅಷ್ಟಕ್ಕೆ ಸೀಮಿತ ಅಲ್ಲ. ನಮ್ಮ ಸರ್ಕಾರದ ಸಾಧನೆಗಳನ್ನು ಕೂಡ ನಿಮಗೆ ತಿಳಿಸ್ತೀವಿ. ಆ ಸಾಧನೆಯಲ್ಲಿ ಮೊದಲನೇದಾಗಿ ಪಂಚ ಗ್ಯಾರಂಟಿ ಯೋಜನೆ. ನಾವು ಯೋಜನೆಯಲ್ಲಿ ಕೂತೀವಿ ಬಹಳಷ್ಟು ಜನ. 2,000 ರೂಪಾಯಿ ಎಷ್ಟು ಜನ ತಗೋತಾ ಇದ್ದೀರಿ? ಸ್ವಲ್ಪ ಕೈ ಎತ್ತಿ, ಕೈ ಎತ್ತಿ, ಕೈ ಎತ್ತಿ. ತಗೋತಾ ಇದ್ದೀರಿ? ಹುಡುಗರಲ್ಲ, ಹುಡುಗರು ಬಿಟ್ಟು ಹುಡುಗರನ್ನ ಯಜಮಾನರಲ್ಲ ಅವರು. ಬಹುಸಂಖ್ಯಾತ ಜನ ನೀವು 2,000 ರೂಪಾಯಿ ತಗೊಂಡು ಕುಟುಂಬ ಏನಿಲ್ಲ. ಓ ತಾಯಿ ಏನಿಲ್ಲ. ಬಸ್ ಸಂಖ್ಯೆಯಲ್ಲಿ ಕುಂತವ್ರು ಹೆಚ್ಚು ಕಡಿಮೆ ಎಲ್ಲರೂ ಪ್ರಯಾಣ ಮಾಡ್ತೀರಿ. ಬಸ್ ಪ್ರಯಾಣ ಎಲ್ಲರೂ ಹೆಚ್ಚು ಕಡಿಮೆ ಪುಕ್ಕಟೆ ಮಾಡ್ತೀರಿ. ನಾಚವಾಗಿ ಮಾಡ್ತೀವಿ ಅಂತ ಗಟ್ಟೆಗೆ ಹೇಳುವಂತ ಮಾಡ್ತೀರಿ. ಅಕ್ಕಿ 5 ಕೆಜಿ ಹೆಚ್ಚಿಗೆ ತಗೋತೀವಿ. 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಜಾಸ್ತಿ ಆಗಿ ಅನ್ನ ಬಾಕಿ ಯೋಜನೆಯಲ್ಲಿ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ಮತ್ತೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಬಡವರ ಇರುವಂತಹ ಕಾರ್ಯಕ್ರಮ ಮಾಡಿದಂಥ ಯಾವುದೇ ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷ. ಇನ್ನು ಮುಂದೆ ಇನ್ನೂ ಕೆಲಸ ಮಾಡಬೇಕಲ್ಲ, ನಾವು ಕೆಲಸ ಮಾಡಬೇಕಲ್ಲ. ಸಿದ್ದರಾಮಯ್ಯವ್ರ ಸರ್ಕಾರ ಏನೋ ಬಡವರ ಪರ ಕೆಲಸ ಮಾಡಬೇಕಲ್ಲ. ಆ ಬಡವರ ಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಂತವ್ರಿಗೆ ನೀವೇನ್ ಮಾಡಬೇಕು? ಬೆನ್ನ ತಟ್ಟಿ ಇಲ್ಲ ಮಾಡಪ್ಪ ಅಂತ ಹೇಳ್ಬೇಕಲ್ಲ. ಮನೆ ಮಗ ಮುಂದೆ ಕೊಡ್ತಾನಂದ್ರೆ ಅವನಿಗೆ ಬೆಲೆ ಚಪ್ಪಿಸಿ ಯಪ್ಪ ಚಲೋ ಮಾಡಿ ದೇವರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಇನ್ನ ಶ್ರೀಮಂತ ಆಗೋದು ಆಶೀರ್ವಾದ ಮಾಡ್ತೀರಿಲ್ಲ. ಹಾಗೆ ಸಿದ್ದರಾಮಯ್ಯ ಪಕ್ಷಕ್ಕೆ ನಿಮ್ಮ ಬೆಂಬಲ ಬೇಕು. ನಿಮ್ಮ ಬೆಂಬಲ ಸಂಬಂಧವಾಗಿ ಹೊಸಪೇಟೆಯಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈಗ ಎಷ್ಟು ಜನ ಹುಡುಗಿಂದ ಬರ್ತೀರಿ ಅಷ್ಟು ಜನಕ್ಕೆ ಇನ್ನೂ ಉತ್ಸಾಹ ಬರ್ತದೆ. ನಮ್ಮ ಮಂತ್ರಿಮಂಡಲದ ಉತ್ಸಾಹ ಬಡವರ ಪರ ಇನ್ನೂ ಕೆಲಸ ಮಾಡಬೇಕಪ್ಪ ಅನ್ನೋಂಥದ್ದು ಉತ್ಸಾಹ ಬರುತ್ತೆ. ಅದಕ್ಕೆ ಹೋಗ್ತೀರಿ, ಎಲ್ಲರೂ ಬರ್ತೀರಿ, ಲೀಡರ್ಸ್ ಬರ್ತಾರೆ. ಮಿಡಲ್ ಬಸ್ ಮೇಲೆ ಎಲ್ಲ ಲೀಡರ್ಸ್ ಬರ್ತಾರೆ.
ಯಾಕಂದ್ರೆ ಲೀಡರ್ಗಳು ಫೋಟೋ ಬಂದೇ ಬರ್ತಾರೆ. ಲೀಡರ್ಗಳು ಎಲ್ಲರೂ ಬರ್ತಾರಲ್ಲ, ಅವ್ರ ಫೋಟೋ ಬಂದೇ ಬರ್ತಾವೆ ಪೇಪರ್ನಲ್ಲಿ, ಅವ್ರು ಬಂದೇ ಬರ್ತಾರೆ. ಆದ್ರೆ ಫೋಟೋ ಬಂದೇ ಇರ್ತಕ್ಕಂಥವ್ರು ನೀವುಗಳಲ್ಲ, ನಿಮ್ಮ ಒಳ್ಳೆತನ, ನಿಮ್ಮ ಹೃದಯ ಶ್ರೀಮಂತಿಕೆ ವ್ಯಕ್ತ ಮಾಡಬೇಕಾಗಿತ್ತಂದ್ರೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿದ್ರೆ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು. ಬರ್ತೀರಾ? ಒಂದು ಜೋರ ಚಪ್ಪಾಳೆ ಬರ್ತೀರಲ್ಲ, ನೀವು ಆಗ್ತಾ ಚಪ್ಪಾಳೆ ಹೊಡೆಯಕ್ಕೂ ಶಕ್ತಿ ಇಲ್ಲ. ಅವ್ರಿಗೆ ರಸ್ತೆ ಕೊಟ್ಟರು ಸಮಾಧಾನ ಇಲ್ಲ, ನೀರು ಕೊಟ್ಟರು ಸಮಾಧಾನ ಇಲ್ಲ, ಶಾಲೆ ಕೊಟ್ಟರು ಸಮಾಧಾನ ಇಲ್ಲ, ಏನು ಕೊಟ್ಟರು ನಮ್ಗೆ ಸಮಾಧಾನ ಆಗಿದೆ. ಬಿಜೆಪಿ ಸುಳ್ಳು ಹೇಳ್ತಾ ಹೋಗ್ಬೇಕು ಅಂದ್ರೆ ಸಮಾಧಾನ. ನಾನು ಗೋಳಗುಂಬ ಕಟ್ಟಿಸ್ತೇನೆ, ತಾಜ್ಮಹಲ್ ಕಟ್ಟಿಸ್ತೇನೆ, ನಿಮಗೆ ಅದನ್ನು ಮಾಡ್ತೇನೆ, ರಾಮನ ತಂದು ನೀಟಿ ಬಿಡ್ತೇನೆ, ಲಕ್ಷ್ಮಣ ತಂದು ನೀಟಿ ಬಿಡ್ತೇನೆ, ಕಥಾಸುತ್ತವರು ಕೂಡ ನಿಮ್ಮೆಲ್ಲ ಉದ್ಧಾರ ಆಗಿರ್ತೇನೆ ಅಂತ ಹೇಳ್ತಾರೆ. ನೀವು ಚಪ್ಪಾಳೆ ಹೊಡಿಸಿದ್ರೆ ಅವರು ಓಟ್ ಹಾಕಿರ್ತಾರೆ. ಹೌದಿಲ್ಲ? ಹಿಂದಿನ ಚುನಾವಣೆ ಎಲ್ಲ ಮಾಡಿರಲಿ, ಹಿಂದಿನ ಚುನಾವಣೆ ಕೂಡ ಅದೇ ವಾಸ್ತವಿಕ ಮಾಡಲಾಗಿದೆ. ಇನ್ನು ಮೇಲೆ ಮಾಡಲಾಗಬಾರ್ದು. ಇನ್ನೂ ಸರ್ಕಾರ 3 ವರ್ಷ ದಿವಸ ಸರ್ಕಾರ ಇರುತ್ತೆ. ಮುಂದೆ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬರುವುದಿಲ್ಲ, ಮತ್ತೆ ಯಾವ ಸರ್ಕಾರ ಬರುವುದಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರುವುದು ಶಾಶ್ವತವಾಗಿ ಮಾತನಾಡಬಹುದು. ನಾನು ಕೂಡ 6 ಸಲ ಆರಿಸಿಕೊಂಡಿದ್ದೇನೆ, 6 ಸಲ ಆರಿಸಿಕೊಂಡಿದ್ದೇನೆ. ನನಗೆ ಗಂಗಾವತಿ ಬಸವಲ್ಲ, ಗಂಗಾವತಿಯಲ್ಲಿ ಸಾಕಷ್ಟು ಸಮರ್ಥಗಳು ಇದ್ದಾರೆ. ಸದಾ ಕಾಂಗ್ರೆಸ್ಸಿನ ಗಂಡ ಬೆಟ್ಟಿನ ಸ್ಥಳ ಯಾವ್ದಾದ್ರು ಕರ್ನಾಟಕ ರಾಜ್ಯದಲ್ಲಂದ್ರೆ ಅದರಲ್ಲಿ ಗಂಗಾವತಿ ಇತ್ತು ಅನ್ನೋದು ನೀವು ಹೇಳಬಹುದಿದ್ದಾರೆ. ಗಂಗಾವತಿ ನಾವು ತಳಿಗಳನ್ನು ನೆನೆಸ್ತೀವಿ. ಅವರು ಇಂದಿರಾ ಗಾಂಧಿ ಅವರು ನೇರವಾಗಿ ಅವರು ಕಳಿಸ್ಕೊಂಡು ಮಾತಾಡ್ತಾರೆ. ಅಷ್ಟು ವರ್ಚಸ್ಸು ಕೊಟ್ಟಂತ ಗಂಗಾವತಿ ನೇರವಾಗಿ ಇಂದಿರಾ ಗಾಂಧಿ ಅವರು ಕಳಿಸಿ ಮಾತಾಡ್ತಾರೆ. ಏನಾದ್ರು ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು, ಇವತ್ತು ಉಳಿಸ್ಕೊಳ್ತಕ್ಕಂಥ ಕಾಲ ಮತ್ತೆ ಬಂದಿದೆ. ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವು ಈ ಏನು ಫಲಾನುಭವಿಗಳಿಗೆ 25 ಗಾಡಿಗಳನ್ನು ಸರ್ಕಾರ ಬರುವುದರಿಂದ ಕೊಟ್ಟಿದೆ. ಆ 25 ಗಾಡಿಗಳನ್ನು ಹೊರತುಪಡಿಸಿ ಇವತ್ತು ನಿಮ್ಮ ಗಣಿಗಳು, ಶ್ರೀಕಾಂತ್ ಗಣಿಗಳಾಗಲಿ, ಇವತ್ತು ನಾಗಪ್ಪವರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ನೀವು ಕರ್ಕೊಂಡು ವ್ಯವಸ್ಥೆ ಮಾಡಬೇಕು ಅನ್ನೋದು ರಚನೆ ಕೇಳಿಸ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನರು ಬರಬೇಕು. ವಿಜಯನಗರ ಜಿಲ್ಲೆಗೆ ಅವರು ಬರ್ತಾರಂದ್ರೆ, ನಿಮ್ಮ ಮಕ್ಕಳು ಇರ್ತಕ್ಕಂಥ ಜಿಲ್ಲೆಗೆ ಬರ್ತಾರಂದ್ರೆ ನೀವೆಲ್ಲ ಸಂತೋಷ ಪಡ್ತಕ್ಕಂಥ ವಿಷಯ ಇದೆ. ದಯವಿಟ್ಟು ನಾವೆಲ್ಲರೂ ಬಂದು ಸಭೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಪಡಿತಕ್ಕಂಥದಕ್ಕೆ ತಾವು ಮುಂದಾಗಬೇಕು ಅನ್ನೋದಂಥ ಮಾತನ್ನು ಹೇಳಿ, ತಾವು ಬಹಳ ವೇಳೆಯಿಂದ ಇದ್ದೀರಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲಿಲ್ಲ. ಬಂದು ಆ ಕಾರ್ಯಕ್ರಮಕ್ಕೆ ಗುರುತಿಸಿ ಮತ್ತೊಮ್ಮೆ ಸರ್ಕಾರ ನಿಮ್ಮ ಪರ ಕೆಲಸ ಮಾಡತಕ್ಕಂಥದ್ದಕ್ಕೆ ಬೆಂಬಲವನ್ನು ನೀಡಿ ಅಂತ ನಮಸ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಇವತ್ತು ಅಪ್ಪಾಜಿಗೌಡ ಶಾಸಕರು, ಮಾಜಿ ಸಚಿವರುಗಳಿಗೆ ನಾವು ಶಕ್ತಿ ತುಂಬಿ ಅಲ್ಲಿ ಹೋಗ್ತಕ್ಕಂಥ ಕೆಲಸ ಹೊಸಪೇಟೆ ಕಾರ್ಯಕ್ರಮಕ್ಕೆ ಎಲ್ಲ ಕೊಡಬೇಕು. ಮತ್ತೆ 2000 रुपये आए, करेंट बिल फ्री है, 2 साल से दे रहे हैं. इसलिए तुम हॉस्पिटल ಸೌಕರ್ಯ ಅವೆಲ್ಲರೂ ಹೊಸಪೇಟೆ ಕೊಡುವ ಕಾರ್ಯಕ್ರಮ 20ನೇ ತಾರೀಕಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ ಸರ್. ತಾವೆಲ್ಲರಿಗೂ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಮುಂಬರುವ 20ನೇ ತಾರೀಕಿಗೆ ಬಸ್ಸಿನ ಮುಖಾಂತರ ನಾವು ಹೊಸಪೇಟೆಗೆ ಹೋಗಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾರೆ ಅಂತ ಎಲ್ಲ ಹೊಸಪೇಟೆಗೆ ಜಿಲ್ಲಾಡಳಿತ ಯಾವುದೇ ರೀತಿಯ ತೊಂದರೆ ಆಗಬಾರದಂತೆ ಊಟದಾಗಿರ್ಬೋದು, ಬಸ್ಸಿದಾಗಿರ್ಬೋದು, ಅಲ್ಲಿ ಕೂತ್ಕೊಳ್ತಕ್ಕಂಥ ಕುರ್ಚಿದಾಗಿರ್ಬೋದು, ನಾವು ಗಲಾಟೆ ನೋಡಿ ವಾಪಸ್ ಬರ್ತಕ್ಕಂಥಲ್ಲ ಎಲ್ಲರಿಗೂ ಅಲ್ಲಿ ಸೇರಿದ ವ್ಯವಸ್ಥೆ ಇರುತ್ತದೆ. ಯಾರು ಏನಿದ್ದಲ್ಲ ಆ ವೇದಿಕೆಯಲ್ಲಿ ಬರಬೇಕು. ಮತ್ತು ಸುಮ್ಮನೆ ಬಸ್ ಮತ್ತು ನಾಟ ಮಾಡೋಲ್ಲ. ಇಳಿದು ನಾವು ಕರ್ನಾಟಕಕ್ಕೆ ಯಾವ ಜವಾಬ್ದಾರಿ ಇರ್ತೀವಿ. ಯಾಕಂದ್ರೆ ಇಲ್ಲಿ ಸಾಹಿತ್ಯ ಹಾಕಿದ್ದಾರೆ ಶಾಸಕರು, ಅವರು ಬಹಳ ಸಾಮಾನ್ಯವಾಗಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾರೆ, ರಾತ್ರಿ ಫೋನ್ ಆನ್ಸರ್ ಮಾಡ್ತಾರೆ. ಅವ್ರು ಪ್ರಿಯವನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂಥ ಸರಳವಾದ ಶಾಸಕರು ಅಂದರೆ ತಪ್ಪಾಗುತ್ತಿಲ್ಲ. ನಾವೆಲ್ಲರೂ ನಮಗೇನು ಗೌರವದಿಂದ ಕರ್ಕೊಂಡು ಹೋಗಿದ್ವಿ. ನಾವು ಅಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಂಡು ನಮಗೆ ವಾಪಸ್ಸು ಊರಿಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಪತ್ರಿಕೆ ಮಾಧ್ಯಮದಕ್ಕೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ